ನಮಸ್ತೆ ವ್ಯೂವರ್ಸ್, ಮಾರ್ಕೆಟ್ ಇನ್ಸೈಡ್ ಬೈ ಎಜೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಈ ವಿಡಿಯೋಲಿ ನಾವು ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದರೆ ಯಾವ್ದಾವ್ದು ಪೊಟೆನ್ಷಿಯಲ್ ಸ್ಟಾಕ್ಸ್ ಇದೆ ಇನ್ನು ಬ್ರೇಕ್ಔಟ್ ಆಗಿರೋದು, ಇಲ್ಲಾಂದರೆ ಬ್ರೇಕ್ಔಟ್ ಪ್ರೊಬಬಲ್ ಆಗಿ ನಾವು ನೋಡ್ತಾ ಇರೋ ಸ್ಟಾಕ್ಸ್ ಅಂತ ನಾನು ವಾಚ್ ಲಿಸ್ಟಲ್ಲಿ ಒಂದು ಫ್ಯೂ ಸ್ಮಾಲ್ ಒಂದು 5 to 6 ಚಾರ್ಟ್ಸ್ ಇಟ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ನಾವು ಬ್ರೀಫಾಗಿ ಡಿಸ್ಕಸ್ ಮಾಡೋಣ. ಸೊ ನಾವು ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಟ್ರಾಂಗ್ ಡಿಸ್ಕ್ಲೇಮರ್. ಇಲ್ಲಿ ಯಾವುದೇ ರೀತಿ ಬರೀ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಇಲ್ಲಿ ಯಾವುದೇ ರೀತಿ ಚಾರ್ಟ್ ಇಲ್ಲ ಏನಾದ್ರು ಶೇರ್ ಮಾಡ್ತಿದ್ರೆ ಇದು ಯಾವುದು ಬೈ ಮತ್ತು ಸೆಲ್ ರೆಕಮೆಂಡೇಶನ್ ನಾನು ನೀಡ್ದಿಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಲ್ಲ. ಸೊ ಪ್ಯೂರ್ಲಿ ಇದು ಬಂದ್ಬಿಟ್ಟು ಟೆಕ್ನಿಕಲ್ ಆಗಿ ಮತ್ತು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ಸೊ ನಾವು ಫಸ್ಟ್ ಸ್ಟಾಕ್ ಮಾತಾಡೋಂಗಿದ್ರೆ ಆರ್ ಕೆ ಫೋರ್ಜಿಂಗ್ ನೀವು ನೋಡೋಂಗಿದ್ರೆ ಆಲ್ಮೋಸ್ಟ್ ಫ್ರೈಡೇ ಒಂದೇ ಒಂದು ದಿನ 5.3% ರೇಸ್ ಆಗಿದೆ. ಸೊ ರೇಸ್ ಆಗಿ ಅದರ ಏನು ರೆಸಿಸ್ಟೆನ್ಸ್ ಲೆವೆಲ್ ಅಂತ ಏನಿತ್ತು ಲೈಕ್ 584 ರೇಂಜಸ್ಸು ಅದನ್ನು ಬ್ರೇಕ್ ಆಗಿದೆ. 592 ಕ್ಲೋಸಿಂಗ್ ಆಗಿದೆ. ಸೊ ನೋಡಬೇಕಾಗುತ್ತೆ, ಅಕಸ್ಮಾತ್ ಏನಾರ ಇದು ರೀಟೆಸ್ಟಿಗೆ ಬಂದರೆ ತಿರ್ಗಾ ಪ್ರೊಬಬ್ಲಿ ನೆಕ್ಸ್ಟ್ ಹೈಯರ್ ಲೂಸ್ ಮಾಡೋ ಚಾನ್ಸಸ್ ಕಾಣಿಸ್ತಿದೆ. ಸೊ ನೆಕ್ಸ್ಟ್ ಅಪ್ಪರ್ ಸೈಡ್ ಲೆವೆಲ್ ನಾವು ರೆಸಿಸ್ಟೆನ್ಸ್ ಅಂತ ನಾವು ಮಾತಾಡೋಕೆ ಹೋದರೆ 650 625 630 ರೇಂಜ್ ಅಪ್ಪರ್ ಸೈಡ್ ರೆಸಿಸ್ಟೆನ್ಸ್ ಥರ ಕಾಣುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಅದೇ ಸೇಮ್ ಟೈಮ್ ಅದೇ ಥರ ನಾವು ಮೇಲ್ ನೋಡಿದ್ರೆ 680 690 ರೇಂಜಸ್ ಕೂಡ ಒಂದು ರೆಸಿಸ್ಟೆನ್ಸ್ ಥರ ಕಾಣುತ್ತೆ. ಸೊ ಅದೇ ಲೋವರಲ್ಲಿ ನಾವು ನೋಡೋಗಿದ್ರೆ ಲೋವರ್ ಸೈಡು ಒಂದು ಸ್ಟ್ರಾಂಗ್ ಸಪೋರ್ಟ್ ಅನ್ನೋದು ಮಾಡ್ಕೊಂಡು ಬಂದಿದೆ ಸ್ಟಾಕು. ದಟ್ ಈಸ್ 520 535 ರೇಂಜು. ನಾನು ಈ ಸ್ಟಾಕ್ ಯಾಕೆ ಚೂಸ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲೊಂದು ಸಪೋರ್ಟ್ ಇತ್ತು. ಸೊ ಇವಾಗ ನೋಡಿ ಇಲ್ಲೊಂದು ಸಪೋರ್ಟ್ ಇದೆ. ಇಲ್ಲಿ ಸಪೋರ್ಟಲ್ಲಿ ಯಾರ್ಯಾರು ನಾವು ಬೈ ಮಾಡಿರ್ತೀವಲ್ಲ ರಿಟೇಲರ್ಸು, ಅವ್ರದ್ದೆಲ್ಲ SLC ಈ ಪಾಯಿಂಟಲ್ಲಿ ಇರುತ್ತೆ. ಈ ಪಾಯಿಂಟಲ್ಲಿ ಬ್ರೇಕ್ ಆಗಿದೆ, ಬ್ರೇಕ್ ಡೌನ್ ಆಗಿ ಅಲ್ಲಿಂದ ತಿರ್ಗಾ ರಿವರ್ಸಲ್ ಬಂದಿದೆ. ಸೊ ಯೂಶಲಾಗಿ ಈ ಥರ ಏನಾರ ಫಾರ್ಮ್ ಆದಾಗ ಪ್ಯಾಟರ್ನ್ ಏನಾಗುತ್ತೆ ಅಂದರೆ, ಸೊ ಮೀನ್ಸ್ ಪ್ಯಾಟರ್ನ್ ಅಂತಲ್ಲ ಇದು, ಈ ಥರ ಸೈಕಾಲಜಿ ಪ್ರೈಸ್ ಆಕ್ಷನ್ ಫಾರ್ಮ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಯಾರ್ಯಾರು SLC ಇದೆಯೋ ಅದೆಲ್ಲ ಅಂಟಾಗಿದೆ. ಸೊ ಅಂಟಾಗಿದ್ದರಿಂದ ನೀವು ಬೇಕಾದ್ರೆ ನೀವು ನೋಡಿ ಆಲ್ಮೋಸ್ಟ್ ನೀವು ನೋಡಿದ್ರೆ ಯಾವಾಗ ಈ ಕ್ಯಾಂಡಲಲ್ಲಿ ಇಲ್ಲಿ ಬ್ರೇಕ್ ಆಗಿ ತಿರ್ಗಿ ಮೇಲೆ ರೇಂಜ್ ಮೇಲೆ ಬಂತಲ್ಲ, ಹೆಂಗೆ ಫೇಕ್ ಬ್ರೇಕ್ಔಟ್ ಥರ ಫೇಕ್ ಆಗಿ ಸಪೋರ್ಟ್ ಬ್ರೇಕ್ ಆಗಿ ಮೇಲೆ ಬಂತಲ್ಲ, ಆವಾಗ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಲಾಸ್ಟ್ ಇಡೀ ಈ ಸೆಲ್ಲಿಂಗ್ ವಾಲ್ಯೂಮ್ ಏನೇನಿದೆಯೋ ಅದೆಲ್ಲ ಲೈಕ್ ಗ್ರ್ಯಾಜುವಲ್ ಆಗಿ ಡಿಕ್ರೀಸ್ ಆಗಿ ಅದರ ಮೇಲೆ ವಾಲ್ಯೂಮ್ಸ್ ಅನ್ನೋದು ನಮ್ಗೆ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಇದು ಪೊಟೆನ್ಷಿಯಲ್ ಆಗಿ ಅಂದ್ಕೊಂಡಿದ್ದೀನಿ ಲೈಕ್ 632 ರೇಂಜು ತಿರ್ಗಾ ಮೇಲೆ ಹೋಗ್ಬೋದು ಮಾರ್ಕೆಟು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ತ್ರಿವೇಣಿ ಇಂಜಿನಿಯರಿಂಗ್ ಮತ್ತು ಇಂಡಸ್ಟ್ರೀಸ್ ಕೂಡ 385. ಇದು ನಾವು ನೋಡಬೇಕಂದ್ರೆ ಏನಾರ ಪೊಟೆನ್ಷಿಯಲ್ ಬ್ರೇಕ್ಔಟ್ ಆಗುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಒಂದು ಬಂದ್ಬಿಟ್ಟು ಲೈಕ್ ಅಷ್ಟು ಸೆಲ್ಲಿಂಗ್ ಆಗ್ತಿದ್ರು ಕೂಡ ಲೈಕ್ ವಾಲ್ಯೂಮ್ಸ್ ಅನ್ನೋದು ಸ್ಪ್ರೆಡ್ ಆಗ್ತಿದೆ, ಪ್ಲಸ್ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇಲ್ಲ. ಸೊ ಇಲ್ಲೂ ಕೂಡ ಸೇಮ್ ಸೇಮ್ ಪ್ರೈಸ್ ಆಕ್ಷನ್ ಅನ್ನೋದು ನಾವು ನೋಡ್ಬೋದು. ಸೊ ಈ ಸಪೋರ್ಟನ್ನು ಇದು ಸಪೋರ್ಟ್ ಅಂತ ಮೈನರ್ ಆಗಿ ಸಪೋರ್ಟ್ ಏನು ಮಾಡಿದೆಯೋ ಅದು ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಅದರಿಂದ ಕ್ವಿಕ್ ರಿವರ್ಸಲ್ಸ್ ಅನ್ನೋದು ತೊಗೊಂತು. ಅಂದರೆ ಈ ಪಾಯಿಂಟ್ ಕೆಳಗಡೆ ಎಲ್ಲಿ ಕ್ಲೋಸಿಂಗ್ ಅನ್ನೋದು ಕೊಟ್ಟಿಲ್ಲ ಮಾರ್ಕೆಟು. ಸೊ ಅಂದರೆ ಈ ಪಾಯಿಂಟ್ ಕೆಳಗಡೆ ಈ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಟರು, ಅದು ನೆಕ್ಸ್ಟ್ ಡೇ ಈ ಕ್ಯಾಂಡಲ್ ಕೆಳಗಡೆ ತಿರ್ಗಿ ಪ್ರೈಸ್ ಹೋಗಿಲ್ಲ. ಸೊ ಅಲ್ಲಿಂದ ಬೌನ್ಸ್ ಆಗಿದೆ. ಸೊ ಬೌನ್ಸ್ ಆಗಿದ್ದರಿಂದ ಪೊಟೆನ್ಷಿಯಲಿ 390 ರೇಂಜಸ್ನ ಬ್ರೇಕ್ಔಟ್ ಆಗ್ಬೋದು. ಬ್ರೇಕ್ಔಟ್ ಅಕಸ್ಮಾತ್ ಆದರೆ 390 ಸಕ್ಸಸ್ಫುಲ್ ಆಗಿ ನೆಕ್ಸ್ಟ್ ಝೋನ್ ಬಂದ್ಬಿಟ್ಟು ಇಲ್ಲಿ ಮಲ್ಟಿ ಸಪ್ಲೈ ಝೋನ್ ಒಂದು ಕಾಣಿಸ್ತಿದೆ. ಸೊ ಈ ಸಪ್ಲೈ ಝೋನ್ ಬಂದ್ಬಿಟ್ಟು ತುಂಬ ದೊಡ್ಡ ಝೋನು, 420 435 ಝೋನು. ಆಲ್ಮೋಸ್ಟ್ ಹತ್ತತ್ರ ನಿಮಗೆ ಇಡಬೇಕಾದ್ರೆ ನಿಮಗೆ 3.5% ಇದೆ ಸಪ್ಲೈ ಝೋನು. ಸೊ ಬಟ್ ಆಲ್ರೆಡಿ ಇಲ್ಲಿಂದನೇ ಅಕಸ್ಮಾತ್ ಏನಾದ್ರು ಬ್ರೇಕ್ಔಟ್ ಕೊಡೋ ಚಾನ್ಸಸ್ ಇದ್ದರೆ ಸೊ ಅಲ್ಲಿಂದನೇ ಆಲ್ಮೋಸ್ಟ್ 7 to 8% ಅಪ್ಸೈಡ್ ಪೊಟೆನ್ಷಿಯಲ್ ಕಾಣಿಸ್ತಿದೆ. ಸೊ ಇದು ಅಟ್ ದ ಸೇಮ್ ಟೈಮ್ ಇದು ಬರೀ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ನಾನು ಯಾವುದೇ ರೀತಿ ಬೈ ಆರ್ ಸೆಲ್ ರೆಕಮೆಂಡೇಶನ್ ನೀಡ್ತಿಲ್ಲ ಈ ಸ್ಟಾಕ್ಸ್. ಇದು ಬರೀ ನಾನು ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಬಂದ್ಬಿಟ್ಟು ಎಜುಕೇಷನಲ್ ಪರ್ಪಸ್ಗೆ, ಪ್ಲಸ್ ಅಟ್ ದ ಸೇಮ್ ಟೈಮ್ ಯಾರನ್ನ ಕಲಿಬೇಕು ಅಂತಿದ್ದಾರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನೊಂದು ಸ್ಮಾಲ್ ಕೋರ್ಸ್ ಥರ ಏನಾರ ಮಾಡಿಬಿಟ್ಟು ಲೈಕ್ ವಿಲ್ ಬಿಲ್ಡ್ ಸಮ್ ಕಮ್ಯುನಿಟಿ ಥರ ಬಿಲ್ಡ್ ಮಾಡಿಬಿಟ್ಟು ಲೈಕ್ ನಾಲೆಜ್ ಶೇರಿಂಗ್ ಅನ್ನೋದು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ರೆಲಿಗೇರ್ ಎಂಟರ್ಪ್ರೈಸಸ್ ಬಂದ್ಬಿಟ್ಟು ಇಲ್ಲಿ ನೋಡಿ ಆಲ್ಮೋಸ್ಟ್ ಡೈಲಿಯಲ್ಲಿ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ನಮ್ಮ ಏನಿದೆ ಐಯಿಂದ ಆಲ್ಮೋಸ್ಟ್ ಒಂದು ಟ್ರೆಂಡ್ ಲೈನ್ ಅನ್ನೋದು ಫಾರ್ಮ್ ಆಗ್ತಿದೆ. ಸೊ ಟ್ರೆಂಡ್ ಲೈನ್ ಹತ್ರನೇ ಇದೆ ಮಾರ್ಕೆಟು. ಲಾಸ್ಟ್ ಟೈಮ್ ಬಂತು 2 ಟ್ಯಾಪ್ಸ್ ಆಯಿತು, ಸೊ ರಿಜೆಕ್ಷನ್ ಆಯಿತು. ಇದು ಆಲ್ಮೋಸ್ಟ್ 1 ಆಯಿತು, 2 ಆಯಿತು, 3 ಆಯಿತು, 4ನೇ ಸರಿ ಬಂದಿದೆ. ಸೊ ನೋಡಬೇಕಾಗುತ್ತೆ ಅಕಸ್ಮಾತ್ ಇಲ್ಲಿ ಕೂಡ ಇವಾಗ ಇಲ್ಲಿ ಮೇಲೆಲ್ಲ ಇವ್ರು ಯಾರ್ಯಾರು ಸೆಲ್ ಮಾಡಿರ್ತಾರೆ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಸೊ ಲಿಕ್ವಿಡಿಟಿ ಪ್ಲೇಸ್ಮೆಂಟ್ ಇಲ್ಲಿರುತ್ತೆ. ಸೊ ನಾಳೆ ನೋಡಬೇಕಾಗುತ್ತೆ ಅಕಸ್ಮಾತ್ ಲಿಕ್ವಿಡಿಟಿ ತೊಗೊಂಡು ತಿರ್ಗಿ ಒಳಗಡೆ ಬರುತ್ತಾ ಮಾರ್ಕೆಟು, ಇಲ್ಲ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಿಬಿಟ್ಟು ಸೀದಾ ಮೇಲೆ ಹೋಗುತ್ತಾ ಮಾರ್ಕೆಟ್ ಅಂತ ನಾವು ನೋಡಬೇಕಾಗುತ್ತೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಚಾರ್ಟು. ಸೊ ನೆಕ್ಸ್ಟ್ ಚಾರ್ಟ್ ಬಂದ್ಬಿಟ್ಟು ಬಟ್ ವಾಲ್ಯೂಮ್ಸ್ ಚೆನ್ನಾಗೇ ಇದೆ. ಸೊ ನೋಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆರಾ.
ಸೆರಾ ಸ್ಯಾನಿಟರಿ ವೇರು. ಸೆರಾ ಸ್ಯಾನಿಟರಿ ವೇರ್ ಬಂದುಬಿಟ್ಟು ನಿಮಗೆ ಅದು ಕೂಡ ಆಲ್ಮೋಸ್ಟ್ 6200 ರುಪೀಸ್ ರೇಂಜಲ್ಲಿ ಓಡ್ತಿದೆ. ಸೊ ಇಲ್ಲಿ ನೀವು ನೋಡಬೇಕಂದ್ರೆ ಆಲ್ಮೋಸ್ಟ್ ಲಾಸ್ಟ್ 2 ಡೇಸಿಂದ ವಾಲ್ಯೂಮ್ಸ್ ಚೆನ್ನಾಗಿ ಬಂದಿದೆ. ಸೊ ಒಂದು ಬಂದುಬಿಟ್ಟು ಇಲ್ಲಿ ವಾಲ್ಯೂಮ್ ಚೆನ್ನಾಗಿ ಬಂದಿದೆ. ಅಟ್ ದ ಸೇಮ್ ಟೈಮ್ ಈ ಲೋ ಏನಂತ ನಾವು ಕರಿತೀವಲ್ಲ ನೋಡಿ, ಇವಾಗ ಇಲ್ಲಿಂದ ಮಾರ್ಕೆಟು ಯೂಶಲಾಗಿ ಇಲ್ಲಿಂದ ಇಲ್ಲಿಗೆ ನಾವು ಹಾಕಿದ್ರೆ ಸೊ ಈ ಲೋ ಕೆಳಗಡೆ ಲಿಕ್ವಿಡಿಟಿ ಇರುತ್ತೆ, ಕರೆಕ್ಟಾಗಿ ಸ್ವೀಪ್ ಆಗುತ್ತೆ. ಈ ಲಿಕ್ವಿಡಿಟಿ ಇಲ್ಲಿ ಕೆಳಗಡೆ ಟ್ಯಾಪ್ ಆಗಿದ್ದರಿಂದ ಯೂಶಲಾಗಿ ಎಂಟ್ರಿ ನಾವು ಇಲ್ಲಿ ಮಾಡ್ತೀವಿ. ಬಟ್ ನಾನು ಈ ಸ್ಟಾಕ್ ಯಾಕೆ ನಮ್ಮ ಪೊಟೆನ್ಷಿಯಲ್ ಆಗಿ ಅಂದರೆ ದಿಸ್ ನಾಟ್ ಅಗೇನ್ ಅ ಬೈ ಸೆಲ್ ರೆಕಮೆಂಡೇಶನ್. ನಾನು ಪ್ಯೂರ್ ಪ್ರೈಸ್ ಆಕ್ಷನ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೆಂಗಂದರೆ ಇವಾಗ ನೋಡಿ, ಸಿಂಪಲಾಗಿ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಒಂದು ಪ್ರೈಸ್ ಪಾತ್ ತೆಗೆಯೋಣ. ಸೊ ಪಾತ್ ತೆಗೆಯಂಗಿದ್ರೆ ನೋಡಿ, ಇಲ್ಲಿ ಬಾಟಮ್ ಆಯಿತು, ಮಾರ್ಕೆಟು ಬಾಟಮ್ ಆಗಿ ಮೇಲೋಯ್ತು. ಸೊ ಇಲ್ಲಿ ಪುಲ್ ಬ್ಯಾಕ್ ಬಂತು, ಸ್ಮಾಲ್ ಆಗಿ ತಿರುಗಿ ಮೇಲೋಯ್ತು. ಸೊ ಇವಾಗ ರಿಟೇಲರ್ಸ್ ಮೈಂಡ್ ಏನಿರುತ್ತೆ, ಸೊ ನೆಕ್ಸ್ಟ್ ಬಂದರೆ ಈ ಸ್ವಿಂಗ್, ಅಲ್ಟಿಮೇಟ್ಲಿ ಈ ಸ್ವಿಂಗು ಮ್ಯಾಟ್ರ್ ಆಗುತ್ತೆ. ಬಟ್ ಅಲ್ಟಿಮೇಟ್ಲಿ ಫಸ್ಟ್ ಸ್ವಿಂಗ್ ಬರೋದು ಇದು. ಸೊ ಇದನ್ನು ಬ್ರೇಕ್ ಆಗಬಾರ್ದು ಮಾರ್ಕೆಟು. ಯಾಕಂದರೆ ಇವಾಗ ನೋಡಿ, ಇದು ಏನಾಗಿದೆ, ಮಾರ್ಕೆಟು ಇಷ್ಟು ಸ್ಲೋ ಟಚ್ ಆಗಿ ಅಲ್ಲಿಂದ ಮೇಲ್ ಬರ್ತಿದೆ ಮಾರ್ಕೆಟು. ಸೊ ಯಾಕಂದರೆ ಇದು ಬಂದ್ಬಿಟ್ಟು ಇದು ಇಂಡ್ಯೂಸ್ಮೆಂಟು, ಇದು ಬರೀ ನಮ್ಮ ಸ್ಟಾಪ್ ಲಾಸ್ ಹೊಡೆಯೋಕ್ಕೋಸ್ಕರ ಇದು ಇಲ್ಲಿಂದ ಮಾರ್ಕೆಟ್ ತೊಗೊಂಬಂದಿದ್ದಾರೆ. ಈ ಪಾಯಿಂಟ್ನ ಸ್ವಿಂಗ್ನ ಬ್ರೇಕ್ ಮಾಡಿರೋದನ್ನ ಮೇನ್ ಸ್ಟಾಪ್ ಲಾಸ್ ಹೊಡೆಯೋಕ್ಕೋಸ್ಕರ. ಸೊ ಅದಕ್ಕೆ ನೀವು ನೋಡಿ, ಇಲ್ಲಿ ಹೊಡೆದ ಮೇಲೆ ಅದನ್ನ ಐ ಆಫ್ ದ ಕ್ಯಾಂಡಲ್ ನೋಡಿ, ಆಲ್ಮೋಸ್ಟು ಅದು ನೆಕ್ಸ್ಟ್ ಕ್ಯಾಂಡಲ್ ನೋಡಿ ಡಬಲ್ ವಾಲ್ಯೂಮ್ ಆಗಿದೆ. ಹಂಗಂದರೆ ಇಲ್ಲಿ ಯಾರ್ಯಾರು ಎಸ್ ಎಲ್ ಪ್ಲೇಸ್ ಮಾಡಿರ್ತಾರೋ ಪ್ಲಸ್ ಇಲ್ಲಿ ಯಾರ್ಯಾರು ಎಸ್ ಎಲ್ ಪ್ಲೇಸ್ ಮಾಡಿದ್ರು ಅವ್ರದ್ದೆಲ್ಲ ಇಲ್ಲಿ ಹೊಡೆದಿದೆ. ಹೊಡೆದ್ಮೇಲೆ ತಿರ್ಗಿ ಮಾರ್ಕೆಟ್ ಮೇಲೆ ತೊಗೊಂಡು ಹೋಗ್ತಾರೆ. ಸೊ ನೋಡಬೇಕಾದ್ರೆ ಏನಾರು ಪೊಟೆನ್ಷಿಯಲ್ ಆಗಿ ನೆಕ್ಸ್ಟ್ ಸ್ಟೇಜ್ ಏನಾರು 6300 ರೇಂಜಸ್ ಏನಾರ ಲೈಕ್ ಬ್ರೇಕ್ ಆಗಿ ಸಸ್ಟೇನ್ ಆದರೆ ಮಾತ್ರ ಸೊ ನೆಕ್ಸ್ಟ್ ಪೊಟೆನ್ಷಿಯಲ್ ಬಂದುಬಿಟ್ಟು, ಸೊ ನಾವು ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದುಬಿಟ್ಟು ಈ ರೇಂಜ್ ಬಗ್ಗೆ ನಾವು ಮಾತಾಡ್ಕೋಬೋದು. ಆಲ್ಮೋಸ್ಟ್ 6600 ರೇಂಜ್. ಸೊ ಅಲ್ಲಿಗೆ ಹಂಗಂತಿದ್ರು ಆಲ್ಮೋಸ್ಟ್ ಎಷ್ಟು ಪರ್ಸೆಂಟ್ ಆಯಿತು, ಆಲ್ಮೋಸ್ಟ್ 5 to 6% ಅಪ್ಸೈಡ್ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಐನಾಕ್ಸ್ ಗ್ರೀನು. ಸೊ ಐನಾಕ್ಸ್ ಗ್ರೀನ್ ಸರ್ವಿಸಸ್ ಕೂಡ ಅಷ್ಟೇ, ಆಲ್ಮೋಸ್ಟ್ ಒಂದು ಪೊಟೆನ್ಷಿಯಲ್ ಅಂದರೆ ಇಷ್ಟು ಬ್ರೇಕ್ಔಟ್ ಅನ್ನೋದು ಆಗಿದೆ ಪೊಟೆನ್ಷಿಯಲ್ ಆಗಿ. ಪ್ಲಸ್ ಅದು ಅಷ್ಟೇ ಆಲ್ಮೋಸ್ಟು ನಿಮಗೆ ನೋಡಿ, ನಿಮಗೆ ಪ್ಯಾಟ್ರನ್ನು ಯಾವಾಗಲೂ ಅದೇ ಥರ ಆಗ್ತಿದೆ. ಇಲ್ಲಿ ಕೂಡ ಸೇಮ್ ಪ್ಯಾಟ್ರನ್ನು ಮೇಲೋಯ್ತು, ಸ್ವಲ್ಪ ಪುಲ್ ಬ್ಯಾಕ್ ಕೊಡ್ತು, ತಿರ್ಗಿ ಮೇಲೋಯ್ತು. ಸೊ ಯಾವಾಗ ಇಲ್ಲಿ ಪುಲ್ ಬ್ಯಾಕ್ ಆಗುತ್ತೋ ಈ ಸ್ವಿಂಗ್ ಮೈನರ್ ಆಗಿ, ಈ ಸ್ವಿಂಗ್ ತುಂಬ ಅಲ್ಟಿಮೇಟ್ ಆಗಿ ಟೆಸ್ಟ್ ಆಗುತ್ತೆ. ಬಟ್ ಇಲ್ಲಿ ಕೂಡ ಹೊಡೀತು. ಇವ್ರದೆಲ್ಲ ಯಾರ್ಯಾರು ಇಲ್ಲಿ ಕೆಳಗಡೆ ಬಂದಿರೋ ಇವ್ರದೆಲ್ಲ ಸ್ಟಾಪ್ ಲಾಸ್, ಸೆಲ್ಲರ್ ಸ್ಟಾಪ್ ಲಾಸ್ ಯಾರ್ಯಾರು ಇಲ್ಲಿ ಬೈ ಮಾಡಿರೋ ಬೈಯರ್ ಸ್ಟಾಪ್ ಲಾಸ್ ಯಾರ್ಯಾರು ಇಲ್ಲಿದ್ದಾರೋ ಸ್ವಿಂಗ್ ಅವ್ರದ್ದೆಲ್ಲ ಇಲ್ಲಿ ಬ್ರೇಕ್ ಆಯಿತು. ಇಲ್ಲಿ ಬ್ರೇಕ್ ಆಗಿ ತಿರ್ಗಿ ಮೇಲಕ್ಕೆ ಹೋದರೆ ತಿರ್ಗಿ ಮಾರ್ಕೆಟ್ ಬಂದು ತಿರ್ಗಿ ಇಲ್ಲಿ ಯಾರ್ಯಾರು ಬೈ ಮಾಡಿದ್ರು ಅವ್ರದ್ದು ಸ್ಟಾಪ್ ಲಾಸ್ ತೊಗೊಂಡಿದ್ದಾರೆ. ಸೊ ಅಲ್ಟಿಮೇಟ್ಲಿ ಡಬಲ್ ಸ್ಟಾಪ್ ಲಾಸ್ ತೊಗೊಂಡಿದ್ದಾರೆ. ಇಲ್ಲಿ ಬೈಯರ್ಸ್ ಇರೋದು ಇಲ್ಲಿ ತೊಗೊಂಡ್ರು, ಇಲ್ಲಿ ಬೈಯರ್ಸ್ ಇರೋದು ಇಲ್ಲಿ ತೊಗೊಂಡ್ರು. ಸೊ ಸ್ಟಾಪ್ ಲಾಸ್ ತೊಗೊಂಡ್ಮೇಲೆ ಲಿಕ್ವಿಡಿಟಿ ಗ್ರ್ಯಾಪ್ ಆಗಿದೆ. ಲಿಕ್ವಿಡಿಟಿ ಗ್ರ್ಯಾಪ್ ಆದಮೇಲೆ ಸೊ ಮೇಲ್ ತೊಗೊಂಡು ಹೋಗ್ತಿದ್ದಾರೆ ಮಾರ್ಕೆಟು. ಅಕಸ್ಮಾತ್ ಏನಾದರೂ ಸಸ್ಟೇನ್ ಆದರೆ ಲೆವೆಲ್ಲು, ಸೊ ಫಸ್ಟ್ ಲೆವೆಲ್ ಬಂದುಬಿಟ್ಟು ಇವಾಗ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ಫಸ್ಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ 195 to 180 to 190 to 185 ರೇಂಜಲ್ಲಿದೆ. ಅದು ಕ್ರಾಸ್ ಆದರೆ ನೆಕ್ಸ್ಟ್ ರೇಂಜ್ ಬಂದುಬಿಟ್ಟು ಸೊ 212 to 215 ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ನಾವು ಇಲ್ಲಿಂದ CMP ಇಂದ ನಾವು ಲೆಕ್ಕ ಹಾಕಿದ್ರು ಅಪ್ರಾಕ್ಸಿಮೇಟ್ಲಿ 11% ಇದೆ ಅಪ್ಸೈಡು. ಸೊ ನೋಡಬೇಕಾಗುತ್ತೆ. ಇದು ಅಟ್ ದ ಸೇಮ್ ಟೈಮ್ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ ಯಾವುದೇ ರೀತಿ, ಇದು ಬರೀ ಪ್ಯೂರ್ ಪ್ರೈಸ್ ಆಕ್ಷನ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಒಂದು ಇ ಟಿ ಎಫ್. ಆ ಇ ಟಿ ಎಫ್ ಬಂದುಬಿಟ್ಟು ನಿಮಗೆ ಆ್ಯಕ್ಚುಲಿ PSU ಬ್ಯಾಂಕ್ ಇ ಟಿ ಎಫ್. ಸೊ PSU ಬ್ಯಾಂಕ್ ಇ ಟಿ ಎಫ್ ನಾನು ಯಾಕೆ ಅಷ್ಟು ಬುಲಿಶಾಗಿ ನಾನು ನೋಡ್ತಾ ಇದ್ದೀನಿ ಅಂದರೆ, ಒಂದು ಬಂದುಬಿಟ್ಟು ಲೈಕ್ ಒಳ್ಳೆ ಪ್ರೈಸ್ ಆಕ್ಷನ್ ಅನ್ನೋದು ಫಾರ್ಮ್ ಆಗ್ತಿದೆ. ಯಾಕಂದರೆ ಇವಾಗ ನೀವು ಇಲ್ಲಿ ನೋಡೋಂಗಿದ್ರೆ, ಮೇಲಿಂದ ಹಿಂಗೆ ನೋಡೋಂಗಿದ್ರೆ ಆಲ್ಮೋಸ್ಟ್ ಇಲ್ಲಿ ಪುಲ್ ಬ್ಯಾಕ್ ತೊಗೊಂಡಿದೆ. ಪುಲ್ ಬ್ಯಾಕ್ ತೊಗೊಂಡು ಮೇಲೋಯ್ತು, ತಿರ್ಗಿ ಕೆಳಗಡೆ ಬಂತು. ಕೆಳಗಡೆ ಬಂದಮೇಲೆ ಏನಾಯಿತು, ಈ ಸಪೋರ್ಟ್ ಏನಿದೆ ಅಲ್ವಾ, ಈ ಸಪೋರ್ಟು ಎಲ್ಲರೂ ಏನು ಅಂದ್ಕೊಂಡಿದ್ರು, ಈ ಸಪೋರ್ಟ್ ಕೆಳಗಡೆ ಸ್ಟಾಪ್ ಲಾಸಸ್ ಇತ್ತು. ಸೊ ಎಲ್ಲರೂ ಏನು ಅಂದ್ಕೊಂಡಿದ್ರು, ಓಕೆ ಇಲ್ಲಿಂದ ನಮಗೆ ಯೂಶಲಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಸೆಲ್ ಮಾಡಿದವ್ರು ಎಲ್ಲರದು ಇಲ್ಲಿ ಸೆಲ್ ಮಾಡಿದವರು ಸ್ಟಾಪ್ ಲಾಸ್ ಇಲ್ಲಿರುತ್ತೆ, ಕರೆಕ್ಟಾ? ಸೊ ಅಟ್ ದ ಸೇಮ್ ಟೈಮ್ ಅಷ್ಟು ಬಿದ್ದ ಮೇಲೆ ತಿರ್ಗಿ ಇಲ್ಲಿಂದ ಬೈಯಿಂಗ್ ಆಗಿದೆ ಅಲ್ಲ, ಬೈಯಿಂಗ್ ಆದಾಗ ಇಲ್ಲಿರುತ್ತೆ ಅವ್ರ ಸ್ಟಾಪ್ ಲಾಸು. ಸೊ ನೋಡಿ ಆ ಸ್ಟಾಪ್ ಲಾಸ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಟ್ರಿಗರ್ ಆಗಿ ಅಲ್ಲಿಂದ ಎಳ್ಕೊಂಡು ಹೋಗಿದ್ದಾರೆ ಮಾರ್ಕೆಟ್ನ ಮೇಲಕ್ಕೆ. ಸೊ ಅದೇ ರೀಸನಿಂದನೇ ಲೈಕ್ ವಾಲ್ಯೂಮ್ಸು ತುಂಬ ಚೆನ್ನಾಗಿ ಸ್ಪೈಕ್ ಅಪ್ ಆಗ್ತಿದೆ. ಪ್ಲಸ್ ಅಟ್ ದ ಸೇಮ್ ಟೈಮ್ ಅದನ್ನು ಕನ್ಫರ್ಮ್ ಹಿಂಗೆ ಮಾಡ್ಬೋದು ಅಂದರೆ ಇಲ್ಲಿ ಅಕಸ್ಮಾತ್ ಲೈಕ್ ಯಾವಾಗ ಲಿಕ್ವಿಡಿಟಿ ಗ್ರ್ಯಾಪ್ ಆಗಿದೆ, ಗ್ರ್ಯಾಪ್ ಆದಮೇಲೆ ನೋಡಿಬೇಕಾದ್ರೆ ಇಲ್ಲಿ ಫಸ್ಟ್ ಸ್ಟ್ರಕ್ಚರ್ಸ್ ಚೇಂಜ್ ಆಗಿದೆ. ಇಲ್ಲಿಂದ ಸ್ಟ್ರಕ್ಚರೇ ಚೇಂಜ್ ಆಗಿಬಿಟ್ಟಿದೆ. ಯಾಕಂದರೆ ಮಾರ್ಕೆಟ್ ಇಲ್ಲಿ ಬಿತ್ತು ಆಲ್ಮೋಸ್ಟ್. ಇವಾಗ ನೋಡಿ ಇಲ್ಲಿ ಪಾತಲ್ಲಿ ಹಾಕಿದ್ರೆ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿಂದ ಮಾರ್ಕೆಟು ಬಿತ್ತು, ಫುಲ್ಲು ಬಿತ್ತು. ಅಂದರೆ ಇಲ್ಲಿ ಪುಲ್ ಬ್ಯಾಕ್ ಏನು ನಾನು ಕನ್ಸಿಡರ್ ಮಾಡಿಲ್ಲ, ಇಲ್ಲಿ ಬಿದ್ದ ಮೇಲೆ ಇಲ್ಲಿಂದ ಯಾರ್ಯಾರು ಬೈ ಮಾಡಿದಾರೋ ಅವ್ರದ್ದು ಸ್ಟಾಪ್ ಲಾಸು ಇಲ್ಲಿ ಕೂತಿರುತ್ತೆ, ಕರೆಕ್ಟ್?
ಸೊ ಕೂತ ಮೇಲೆ ನೆಕ್ಸ್ಟ್ ಏನು ಮಾಡಿದ್ರು, ಔಟ್ ಸ್ಟಾಪ್ ಲಾಸ್ ಹೊಡೆಯೋಕ್ಕೋಸ್ಕರ ಲೋವರ್ ಲೋ ಮಾಡ್ತು, ಲೋವರ್ ಐ, ಲೋವರ್ ಲೋ ಮಾಡ್ತು, ಲೋವರ್ ಐ, ತಿರ್ಗಿ ಲೋವರ್ ಲೋ ಬಂತು. ಸೊ ಇವ್ರ ಸ್ಟಾಪ್ ಲಾಸ್ ಇಲ್ಲಿ ಎಕ್ಸಿಟ್ ಆಗಿದೆ. ಇವ್ರು ಯಾರ್ಯಾರು ಇಲ್ಲಿ ಬೈ ಮಾಡಿದಾರೋ ಅವರೆಲ್ಲ ಇಲ್ಲಿ ಎಕ್ಸಿಟ್ ಆಗಿದೆ. ಎಕ್ಸಿಟ್ ಆದಮೇಲೆ ಅಲ್ಲಿಂದ ಲಿಕ್ವಿಡಿಟಿ ಪುಲ್ ಅಂತ ಲಿಕ್ವಿಡಿಟಿ ಗ್ರ್ಯಾಬ್ ಆಗಿದೆ. ಸೊ ಅಲ್ಲಿಂದ ಮೇಲೆ ಇಳಿತಾರೆ. ಸೊ ಇಲ್ಲಿಂದ ಸ್ಟ್ರಕ್ಚರೇ ಚೇಂಜ್ ಆಗಿದೆ ನೋಡಿ. ಈ ಬ್ರೇಕ್ ಆಯಿತಾ ಸ್ಟ್ರಕ್ಚರು. ಸೊ ಇದು ಲೋವರ್ ಐ ಆಯಿತು, ಇವಾಗ ಇದು ಹೈಯರ್ ಐ ಆಯಿತು, ಹೈಯರ್ ಲೋ, ಹೈಯರ್ ಐ. ಸೊ ನೋಡಬೇಕಾಗುತ್ತೆ ಅಕಸ್ಮಾತ್ ಈ ಥರ ಫಾರ್ಮ್ಯಾಟ್ ಆಗುತ್ತಾ ಅಂತ. ಸೊ ಇದು ಅಷ್ಟೇ, ಯಾವುದೇ ರೀತಿ ರೆಕಮೆಂಡೇಷನ್ ಇಲ್ಲ, ಬರೀ ಜಸ್ಟ್ ಪ್ರಿಯೋರ್ ಪ್ರೈಸ್ ಆ್ಯಕ್ಷನ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಥರ ಟೆಕ್ನಿಕಲ್ ಲೆವೆಲ್ಸ್ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.